ನಿನ್ನೆ ಡಿ.ಕೆ. ಶಿವಕುಮಾರ್ ಅವರ ಜೊತೆಗೆ ನೂತನ ಸಚಿವರು ಕೂಡ ಪ್ರಮಾಣ ವಚನವನ್ನು ತೆಗೆದುಕೊಂಡರು. ಈಗ ನೂತನ 13 ಸಚಿವರಿಗೆ ಖಾತೆ ಹಂಚಿಕೆಯ ಕಸರತ್ತು ಜೋರಾಗಿ ನಡೀತಾ ಇದೆ. ಯಾರ್ಯಾರಿಗೆ ಯಾವ ಖಾತೆ ಕೊಡಬೇಕು, ಯಾರ್ಯಾರಿಗೆ ಯಾವ ಪೋರ್ಟ್ಫೋಲಿಯೋ ಕೊಡಬೇಕಾಗತ್ತೆ, ಇದರ ಲೆಕ್ಕಾಚಾರ ಮತ್ತು ಕಸರತ್ತು ಜೋರಾಗಿ ನಡೀತಾ ಇದೆ. ಈ ಹಿಂದೆ ಇದ್ದಂತಹ ಖಾತೆಗಳೇನಿದ್ವು ಸಚಿವರಿಗೆ, ಅದೆಲ್ಲವೂ ಕೂಡ ಅದಲು ಬದಲು ಆಗುವಂತಹ ಸಾಧ್ಯತೆ ಇದೆ. ಡಿ.ಸಿ.ಎಂ. ಡಾಕ್ಟರ್ ಜಿ. ಪರಮೇಶ್ವರ್ ಅವರಿಗೆ ಕಂದಾಯ ಇಲಾಖೆ ಸಿಗಬಹುದು ಅಂತ ಹೇಳಲಾಗ್ತಾ ಇದೆ. ಪ್ರಿಯಾಂಕ್ ಖರ್ಗೆಗೆ ಗೃಹ ಖಾತೆ, ಕೆ.ಜೆ. ಜಾರ್ಜ್ ಯಥಾ ಪ್ರಕಾರ ಇಂಧನ, ಖಾದರ್ ಯು.ಟಿ. ಖಾದರ್ ಅವರಿಗೆ ಆರೋಗ್ಯ ಇಲಾಖೆ ಸಿಗಬಹುದು ಅಂತ ಹೇಳಲಾಗ್ತಾ ಇದೆ. ಸತೀಶ್ ಜಾರಕಿಹೊಳಿ ಅವರಿಗೆ ಲೋಕೋಪಯೋಗಿ, ಈಶ್ವರ ಖಂಡ್ರೆ ಗ್ರಾಮೀಣಾಭಿವೃದ್ಧಿ, ಎಂ.ಬಿ. ಪಾಟೀಲ್ ಅಗೇನ್ ಕೈಗಾರಿಕೆ, ಯತೀಂದ್ರ ಸಿದ್ದರಾಮಯ್ಯನವರಿಗೆ ಹಿಂದುಳಿದ ವರ್ಗ ಕಲ್ಯಾಣ, ರಾಮಲಿಂಗಾರೆಡ್ಡಿ ಅವರಿಗೆ ಬದಲಾಗಿದೆ ಬೆಂಗಳೂರು ನಗರಾಭಿವೃದ್ಧಿ, ಶರಣ ಪ್ರಕಾಶ್ ಪಾಟೀಲ್ ಸೇಮ್ ವೈದ್ಯಕೀಯ ಶಿಕ್ಷಣ ಖಾತೆ, ಮುನಿಯಪ್ಪ ಅವರಿಗೂ ಸೇಮ್ ಆಹಾರ ಮತ್ತು ನಾಗರಿಕ ಪೂರೈಕೆ ಖಾತೆ ಸಿಗುವಂತಹ ಸಾಧ್ಯತೆ ಇದೆ. ಕೆಲವರ ಒಂದು ಖಾತೆ ಏನಿದ್ವು ಅದು ಅದಲು ಬದಲಾಗಿದೆ. ಒಂದು 2-3 ಸೇಮ್ ಸಿಗಬಹುದು ಅಂತ ಹೇಳಲಾಗ್ತಾ ಇದೆ. ಸ್ಪೀಡ್ ನ್ಯೂಸ್ ಕನ್ನಡಕ್ಕೆ ಅಧಿಕೃತ ಖಾತೆಯ ಪಟ್ಟಿ ಲಭ್ಯವಾಗಿದೆ. ಡಿ.ಸಿ.ಎಂ. ಪರಮೇಶ್ವರ್ ಅವರಿಗೆ ಕಂದಾಯ ಖಾತೆ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಸ್ಪೀಕರ್ ಸ್ಥಾನಕ್ಕೆ ಎಚ್.ಕೆ. ಪಾಟೀಲ್ ನೇಮಕ ಆಗಬಹುದು ಅಂತ. ಕೃಷ್ಣ ಬೈರೇಗೌಡರು ಹಿಂದೆ ಕಂದಾಯ ಇದ್ರು, ಈಗ ಬೆಂಗಳೂರು ಅಭಿವೃದ್ಧಿ ಸಿಗಬಹುದು ಅಂತ ಹೇಳಲಾಗ್ತಾ ಇದೆ. ಯಾಕೆಂದರೆ ಅದು ಕೂಡ ದೊಡ್ಡ ಚಾಲೆಂಜ್. ಯಾರ್ಯಾರಿಗೆ ಯಾವ ಇಲಾಖೆ ಕೊಡಬೇಕು, ಯಾವ ಇಲಾಖೆಯನ್ನು ಕೊಟ್ಟರೆ ಸಮರ್ಥವಾಗಿ ನಿಭಾಯಿಸಿಕೊಂಡು ಹೋಗ್ತಾರೆ, ಉತ್ತಮವಾದಂತಹ ಕೆಲಸವನ್ನು ಮಾಡ್ತಾರೆ ಅಂತ ಎಲ್ಲ ಲೆಕ್ಕಾಚಾರಗಳನ್ನು ಹಾಕಿ ಸಚಿವರುಗಳಿಗೆ ಖಾತೆಯನ್ನು ಹಂಚಿಕೆ ಮಾಡಲಾಗುತ್ತೆ. ಯು.ಟಿ. ಖಾದರ್ ಅವರು ಈ ಹಿಂದೆ ಸಭಾಧ್ಯಕ್ಷರಾಗಿದ್ದರು. ಈಗ ಆ ಜಾಗಕ್ಕೆ ನೂತನ ಸ್ಪೀಕರ್ ಆಗಿ ಎಚ್.ಕೆ. ಪಾಟೀಲ್ ಆಯ್ಕೆಯಾಗಬಹುದು ಅಂತ ಹೇಳಲಾಗ್ತಾ ಇದೆ. ರಾಮಲಿಂಗಾರೆಡ್ಡಿ ಅವರು ಸಾರಿಗೆ ಇದ್ದರು, ಈಗ ಅದು ಭೈರತಿ ಸುರೇಶ್ ಪಾಲಾಗುತ್ತೆ. ರಾಮಲಿಂಗಾರೆಡ್ಡಿ ಅವರಿಗೆ ನಗರಾಭಿವೃದ್ಧಿ ಖಾತೆ ಸಿಗಬಹುದು ಅಂತ ಹೇಳಲಾಗ್ತಾ ಇದೆ. ನೋಡಬೇಕು ಯಾರ್ಯಾರಿಗೆ ಯಾವ ಪೋರ್ಟ್ಫೋಲಿಯೋ ಸಿಗತ್ತೆ ಅಂತ.